ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮೇಕೆ ಸಾಕಾಣಿಕೆಗೆ ಸಂಬಂಧಿಸಿದ ಹಲವಾರು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ. ಮೇಕೆ ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಮತ್ತು ಅದರ ಮೇಂಟೆನೆನ್ಸ್ ಯಾವ ರೀತಿ, ಹಾಗೂ ಅದರ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು, ಹಾಗೂ ಶೆಡ್ ತಯಾರಿಕೆ ಯಾವ ಥರ ಮಾಡಬೇಕು, ಹೀಗೆ ಹಲವಾರು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ. ಹಾಗೂ ತಮಗೆ ಉಪಯುಕ್ತವಾದ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮುಂದುವರಿಯಲು ಬಹಳಷ್ಟು ಸಹಕಾರಿಯಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಶೆಡ್ಡನ್ನು ತಯಾರಿಸಿ ವಿಶೇಷವಾದ 8 ಆಡಿನ ತಳಿಗಳನ್ನು ಸಾಕಣೆ ಮಾಡುತ್ತಿದ್ದಾರೆ. ಇವರಲ್ಲಿ ಇರುವ ಪ್ರಮುಖ ತಳಿಗಳಾದ ರಾಜಸ್ಥಾನ್ ಮತ್ತು ದಕ್ಷಿಣ ಆಫ್ರಿಕಾದ ಬೋರಾಯಿ, ಅಮೀನ್ಗಢ, ನಾರಿ ಸುವರ್ಣ ತಳಿಗಳನ್ನು ಇವರು ಸಾಕುತ್ತಿದ್ದಾರೆ. ಸುಮಾರು 10 ವರ್ಷಗಳಿಂದ ಅನುಭವ ಹೊಂದಿರುವ ಯಾದವಾಡ್ ಅವರು ಮೊದಲಿಗೆ 10 ಆಡುಗಳಿಂದ ಪ್ರಾರಂಭ ಮಾಡಿ ಇವತ್ತಿಗೆ 500 ವಿವಿಧ ಆಡಿನ ತಳಿಗಳನ್ನು ಸಾಕಣೆ ಮಾಡಿ ರೈತರಿಗೆ ಮಾದರಿಯಾಗಿದ್ದಾರೆ. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರದವರಾದ BM ಯಾದವಾಡ್ ಅವರು ಕೃಷಿಯ ಜೊತೆಗೆ ಆಡು ಕುರಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಕೋಟಿ ಸಂಪಾದನೆ ಮಾಡಬಹುದು ಎಂದು ತೋರಿಸಿಕೊಟ್ಟು ಯುವ ರೈತರಿಗೆ ಮಾದರಿಯಾಗಿದ್ದಾರೆ. ಹೊಸದಾಗಿ ಮೇಕೆ ಸಾಕಾಣಿಕೆ ಮಾಡುವ ಯುವ ರೈತರಿಗೆ ಈ ವಿಡಿಯೋ ಭಾಳಷ್ಟು ಉಪಯುಕ್ತವಾಗಿರುತ್ತದೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಈ ರೈತರು ಭಾಳಷ್ಟು ಉಪಯುಕ್ತವಾದಂಥ ಮಾಹಿತಿಗಳನ್ನು ತಮಗೆ ತಿಳಿಸಿಕೊಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ತಳಿಗಳನ್ನು ತಂದು ಇವರು ಸುಮಾರು 10-15 ವರ್ಷಗಳಿಂದ ಸಾಕಣೆ ಮಾಡಿ ಅದರಿಂದ ಭಾಳಷ್ಟು ಯಶಸ್ವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಹಾಗೆ ಇವುಗಳ ದಿನನಿತ್ಯದ ಆಹಾರ ಪದ್ಧತಿ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಬನ್ನಿಪತ್ರಿ, ಮೆಕ್ಕೆಜೋಳ, ಬೆರಕೆ ಕಾಳುಗಳನ್ನು ಪುಡಿ ಮಾಡಿ ಮೇಕೆಗಳಿಗೆ ನೀಡುತ್ತಾರೆ. ಇದರ ಜೊತೆಗೆ ರಾಸಾಯನಿಕ ಮುಕ್ತವಾದ ನೈಸರ್ಗಿಕ ಮೇವನ್ನು ಕೂಡ ಒದಗಿಸುತ್ತಾರೆ. ಹಸಿ ಮೇವಾದ ಬನ್ನಿ ತಪ್ಪಲ, ಮರ್ಚೋಗಚಿ, ರೇಷ್ಮೆ ಬೆಳೆ, ನಾವು ಮಲ್ಬರಿ ಅಂಥೇಳಿ ಕರಿತೀವಲ್ಲ, ಮತ್ತು ಅವುಗಳ ತೂಕಗಳನ್ನು ಹೆಚ್ಚಿಸಲು ಕುಂಬಳಕಾಯಿಯನ್ನು ಕಟ್ ಮಾಡಿ ಆಡುಗಳಿಗೆ ತಿನ್ನಿಸುತ್ತಾರೆ. ಹಾಗೆ ಇದರ ಜೊತೆಗೆ ಅದಕ್ಕೆ ಅವಶ್ಯಕತೆ ಇರುವ ಪೌಷ್ಟಿಕ ಆಹಾರ ಹಾಗೂ ಸಮಯಕ್ಕೆ ತಕ್ಕಂತೆ ನೀರು, ಔಷಧ ಉಪಚಾರಗಳನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ಸ್ಥಳೀಯ ರೈತರಿಗೆ ಅನುಕೂಲವಾಗುವಂತೆ ತಳಿಯ ಅಭಿವೃದ್ಧಿ ಕೂಡ ಇವರು ಮಾಡ್ತಾ ಇದ್ದಾರೆ. ತಳಿಯ ಅಭಿವೃದ್ಧಿಗೋಸ್ಕರ ಸಿರೋಹಿ ತಳಿಯ ಒಂದು ಗಂಡು ಮೇಕೆಯನ್ನು ಕೂಡ ಅವರು ಸಾಕುತ್ತಿದ್ದಾರೆ. ಹಾಗೆ ಸ್ಥಳೀಯ ರೈತರಿಗೆ ಭಾಳಷ್ಟು ದುಡ್ಡು ಕೊಟ್ಟು ತರಲು ಆಗೋದಿಲ್ಲ. ಅದರ ಸಲುವಾಗಿ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮಲ್ಲಿಯೇ ತಳಿಗಳನ್ನು ಅಭಿವೃದ್ಧಿ ಮಾಡಿ ಇಲ್ಲಿಯ ರೈತರಿಗೆ ಅದರ ಮರಿಗಳನ್ನು ಮಾರಾಟ ಮಾಡಿ ಕಡಿಮೆ ಹಣದಲ್ಲಿ ಅವರು ಕೊಡ್ತಾ ಇದ್ದಾರೆ.
ಇದರ ಜೊತೆಗೆ ಮೇಕೆಗಳಿಗೆ ಮುಂಜಾಗೃತ ಕ್ರಮವಾಗಿ ಬೇಕಾದ ಲಸಿಕೆಗಳನ್ನು ಅವರು ನೀಡ್ತಾ ಇದ್ದಾರೆ. ಲಸಿಕೆಗಳಾದ FMD, PPR, ET ಇವುಗಳನ್ನು ನೀಡಲಾಗುತ್ತದೆ. ಹೀಗೆ ಬೋಯರ್ ತಳಿಯ ಆಡುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಕಂಡುಬರುತ್ತದೆ. ಇದರಿಂದ ಆಡುಗಳ ಸಾವಿನ ಸಂಖ್ಯೆ ಕೂಡ ಕಡಿಮೆ ಇರುತ್ತದೆ. ಹಾಗೆ ಇನ್ನೂ ಹಲವಾರು ಲಸಿಕೆಗಳನ್ನು ಇದರ ಜೋಡಿ ಅವರು ಆಡುಗಳಿಗೆ ನೀಡುತ್ತಾ ಬರ್ತಾ ಇದ್ದಾರೆ. ಯಾವುದೇ ಡಾಕ್ಟರ್ಗಳ ಸಂಪರ್ಕ ಇಲ್ಲದೇನೆ ಇವರು 10 ವರ್ಷಗಳಲ್ಲಿ ಎಲ್ಲವನ್ನು ತಿಳಿದುಕೊಂಡು ಯಾವ ಸಮಯದಲ್ಲಿ ಯಾವ ಲಸಿಕೆಗಳನ್ನು ನೀಡಬೇಕಂತ ತಿಳ್ಕೊಂಡು ಆಡುಗಳಿಗೆ ಬೇಕಾದ ಲಸಿಕೆಗಳನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಹಾಗೆ ಅವುಗಳಿಗೆ ಹುಷಾರು ತಪ್ಪಿದಾಗ IV ಮೂಲಕ ಅದಕ್ಕೆ ಇಂಜೆಕ್ಷನ್ ನೀಡುವುದು, ತಾವು ಯಾರಾದರೂ ಈ ಗೋಟ್ ಫಾರ್ಮನ್ನು ಮಾಡ್ಬೇಕು ಅಂದ್ಕೊಂಡಿದ್ರೆ ನಾನು ಈ ನಮ್ಮ ಚಾನೆಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ರೈತರ ವಿಳಾಸ ಹಾಗೂ ಅವರ ಮೊಬೈಲ್ ನಂಬರ್, ಅವರ ಸಂಪೂರ್ಣ ವಿಳಾಸವನ್ನು ನಾನು ಹಾಕಿರ್ತೀನಿ. ದಯವಿಟ್ಟು ತಗೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಅವರಿಂದ ಪಡೆದು ತಾವು ಬೇಕಾದ್ರೆ ಈ ಉದ್ಯಮವನ್ನು ಮಾಡ್ಬೋದು. ಅವರು ನಿಮಗೆ ಯಾವಾಗ ಬೇಕಾದರೂ ಹೋದರೂ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ. ದಯವಿಟ್ಟು ಸಂಪರ್ಕ ಮಾಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಹಾಗೆ ಅವರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಬೇಕಾದರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಪ್ರತಿ ವರ್ಷ ಈದ್ ಮಿಲಾದ್, ಬಕ್ರೀದ್ ಹಬ್ಬದಲ್ಲಿ ಇವರ ಆಡುಗಳಿಗೆ ಭಾಳಷ್ಟು ಎಲ್ಲಿಲ್ಲದ ಬೇಡಿಕೆ ಇರುತ್ತದೆ. ಹಾಗೂ ಪಂಜಾಬಿನ ಬೀಟಲ್ ತಳಿ ಸುಮಾರು 300 ಕಿಲೋದಷ್ಟು ತೂಕ ಬರುತ್ತದೆ. ಹಾಗೂ ಸೋಜತ್ ಅಂತಕ್ಕಂಥ ಒಂದು ತಳಿ 200 ಕಿಲೋದಷ್ಟು ತೂಕ ಬರುತ್ತದೆ. ಹೀಗೆ ಇನ್ನೂ ಹಲವಾರು ತಳಿಗಳು ಮ್ಯಾಕ್ಸಿಮಮ್ 100 ಕಿಲೋದಷ್ಟು ತೂಕವನ್ನು ಬರುತ್ತದೆ.